ಗಂಗವಾಡಿ 96,000 ಪ್ರಾಂತ್ಯವನ್ನು 350ನೇ ಇಸ್ವಿಯಲ್ಲಿ ಮಾಧವ ಮತ್ತು ದಡಿಗ ಅನ್ನುವಂಥ ರೈತ ಸಹೋದರರು ಹುಟ್ಟಾಕಿದ್ರು. 654 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಎಷ್ಟು? 654 ವರ್ಷ ನಿರಂತರವಾಗಿ. ಕೆಲವು ನಾನು ಫೇಸ್ಬುಕ್ಕಲ್ಲಿ ಇದರಲ್ಲಿ ನೋಡಿದ್ದೀನಿ, ಕೆಲವರು ಬರೀತಾರೆ ಚೋಳರು 10,000 ವರ್ಷ ಆಳಿದ್ರು, ಇವ್ರು ಯಾರೋ 20,000 ವರ್ಷ. ಎಲ್ಲ ಅದಕ್ಕೆ ಆಧಾರಗಳಿಲ್ಲ. ಇದಕ್ಕೆ ಪ್ರತಿಯೊಂದಕ್ಕೂ ಆಧಾರ ಇದೆ. ಹರಿವರ್ಮನ ಶಾಸನ, ತಲಕಾಡು ಗಂಗರ ಹರಿವರ್ಮನ ಶಾಸನ 4ನೇ ಶತಮಾನದ, ಅಲ್ಲಿಂದ ನಾವು ತೊಗೊಂಡ್ರೆ 1004ರವರೆಗೆ, ಅಂದರೆ ಗಂಗರ ಕೊನೆಯ ದೊರೆ ರಕ್ಕಸ ಗಂಗನವರೆಗೆ ನಾವು ಲೆಕ್ಕ ಹಾಕಿದ್ರೆ ಸಂಪೂರ್ಣವಾಗಿ ಇವ್ರದ್ದು ತಂದೆ ಆದಮೇಲೆ ಮಗ ಆದಮೇಲೆ ಮೊಮ್ಮಗ, ಈ ರೀತಿ ನಿರಂತರವಾಗಿ ಆಳ್ವಿಕೆ ಮಾಡ್ಕೊಂಬಂದಿದ್ದಾರೆ. ಇಡೀ ಭಾರತ ದೇಶದಲ್ಲಿ ನನ್ನ ಅಧ್ಯಯನದ ಪ್ರಕಾರ ಒಂದೇ ಕುಟುಂಬದ, ಒಂದೇ ರಕ್ತದ ರಾಜಮನೆತನ 654 ವರ್ಷ ಆಳ್ವಿಕೆ ಮಾಡೋದು ಇದೇ ಮೊದಲು. ಕೆಲವರು ಹೇಳ್ತಾರೆ, ಈಗ ವಿಜಯನಗರ ಸಾಮ್ರಾಜ್ಯವನ್ನು 4 ರಾಜಮನೆತನಗಳು ಆಳಿದ್ದಾವೆ. ಸಾಳ್ವ, ಸಂಗಮ, ತುಳುವ, ಅರವೀಡು ಅಂತ. ಅಂದರೆ ಬೇರೆ ಬೇರೆ ರಕ್ತ, ಬೇರೆ ಬೇರೆ ಕುಟುಂಬಕ್ಕೆ ಸಂಬಂಧಪಟ್ಟವರು, ಅಥವಾ ಬೇರೆ ಬೇರೆ ಜನಾಂಗಕ್ಕೆ ಸಂಬಂಧಪಟ್ಟವರು, ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟವರು. ಆದರೆ ಇದು ಹಾಗಲ್ಲ. ಮಾಧವ ಮತ್ತು ದಡಿಗನಿಂದ ಹಿಡಿದು ರಕ್ಕಸ ಗಂಗನವರೆಗೆ ನೇರ ರಕ್ತ ಸಂತತಿ.